ಸಾಕಿಬ್ ನಬಿ ದರ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಸುಮಾರು ವರ್ಷದಿಂದ ಚೆನ್ನಾಗಿ ಆಡ್ತಾರೆ. ಆಮೇಲೆ ಇವರು ಯಂಗ್ಸ್ಟರ್ ಪಿಕ್ ಮಾಡಿದ್ದಾರೆ ಅಂತಲ್ಲ, ಬಟ್ ಈ ಸೀಸನ್ ಎಲ್ಲರ ಗಮನನ ಸೆಳೆದಿದ್ದಾರೆ. 29 ವರ್ಷ ಜಮ್ಮು ಅಂಡ್ ಕಾಶ್ಮೀರಿಂದ ಬರೋ ಈ ವ್ಯಕ್ತಿ ಇವಾಗ ಮೆಚೂರ್ಡ್ ಆಗಿದ್ದಾರೆ. ಇವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಆಮೇಲೆ 11 ಆಡಿಸ್ತೀವಿ ಅಂತ ಹೇಳಿ 8.4 ಕೋಟಿ ಕೊಟ್ಟಿರೋದು. ಅಂದ್ರೆ ಒನ್ ಆಫ್ ದಿ ಹೈಯೆಸ್ಟ್ ಬಿಡ್ಸ್ ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ಬಂದಾಗ ಈ ಆಕ್ಷನ್ ಅಲ್ಲಿ ಓಪನಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಮಾತಾಡಿದ್ವಿ ನಾವು. ಓಪನಿಂಗ್ ಅಲ್ಲಿ ಬೆನ್ ಡಕೆಟ್ ನ ಬೈ ಮಾಡಿದ್ರು ಇವರು, ಬಟ್ ಪತುಮ್ ನಿಸಾಂಕಾನು ಇರ್ಲಿ ಅಂತ ತಗೊಂಡಿರೋದು. ಪತುಮ್ ನಿಸಾಂಕ 4 ಕೋಟಿಗೆ ಸಿಗ್ತಾರೆ ಇವ್ರಿಗೆ. ಇವ್ರು ಯಾಕೆ ಬೇಕಾಗಿತ್ತು ಸರ್ ಅಂತ ಕೇಳಿದ್ರೆ, ನೋಡಿ ಪತುಮ್ ನಿಸಾಂಕ ಶ್ರೀಲಂಕನ್ ಪ್ಲೇಯರ್, ಹುಟ್ಟು ಬೆಳೆದಿರೋದೆಲ್ಲ ಸಬ್ ಕಾಂಟಿನೆಂಟ್ ಕಂಡೀಷನ್ಸ್ ಅಲ್ಲಿ. ಇವ್ರು ಆಡ್ತಾ ಇರೋದು 7 ಗೇಮು ಡೆಲ್ಲಿ, ಓಕೆನಾ. ಹಾಗಾಗಿ ಈ ಕಂಡೀಷನ್ಸ್ ಇವ್ರಿಗೆ ಆಸ್ ಎ ಫಾರಿನರ್ ಆದ್ರೂ ಕೂಡ ಏಲಿಯನ್ ಇರಲ್ಲ. ಆಮೇಲೆ ಆಲ್ಮೋಸ್ಟ್ ಇಂಡಿಯನ್ ಪ್ಲೇಯರ್ ತರನೇ ಇವ್ರನ್ನ ಕ್ಲಾಸಿಫೈ ಮಾಡಬಹುದು ಅಂತ ಯೋಚನೆ ಮಾಡಿ ಪತುಮ್ ನಿಸಾಂಕ ಅವ್ರನ್ನ ತಗೊಂಡಿರೋದು. ಕೈಲ್ ಜೇಮಿಸನ್ ಯಾಕೆ ತಗೊಂಡ್ರು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಸುಮ್ನೆ ಲಾಸ್ಟ್ ಅಲ್ಲಿ ದುಡ್ಡಿತ್ತು ಅಂತ ತಗೊಂಡ್ರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇವರು ಡೆಲ್ಲಿ ಕಂಡೀಷನ್ಸ್ ಅಲ್ಲಿ ಬೌಲಿಂಗ್ ಅಲ್ಲಿ ಆಗ್ಲಿ ಅಥವಾ ಬ್ಯಾಟಿಂಗ್ ಅಲ್ಲಿ ಆಗ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ಇದೊಂದೇ ಕ್ವಶನಬಲ್ ಇನ್ಕ್ಲೂಷನ್ ಅಂತ ಹೇಳ್ಬೋದು. ಅದ್ ಬಿಟ್ರೆ ಲುಂಗಿ ಅಂಗಿಡಿ ಬಲ ತಗೊಂಡ್ ಬರ್ತಾರೆ. ಈಗ ನಡೀತಾ ಇರೋ T20 ಸೀರೀಸ್ ನೀವು ಗಮನಿಸಿದ್ರೆ ಅವರು ಜಾಯಿಂಟ್ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್, ಓಕೆನಾ. ಮಿಚ್ ಸ್ಟಾಕ್ ಇದಾರೆ ಅಲ್ಲಿ ಬೌಲಿಂಗ್ ಅಟ್ಯಾಕ್ ಅಲ್ಲಿ. ಅವ್ರ ಜೊತೆ ಇವ್ರು ಏನಾದ್ರು ಇಂಡಿಯನ್ ಬ್ಯಾಟರ್ ಗಳ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಸರ್, ಬೌಲಿಂಗ್ ಸ್ಟ್ರೆಂಥನ್ ಮಾಡ್ಕೋತೀವಿ, ಮಿಚ್ ಸ್ಟಾಕ್ ಅಂಗಿಡಿ ಇಬ್ಬರನ್ನು ಆಡಿಸ್ತೀವಿ ಅಂದ್ರೆ ವೈ ನಾಟ್ ಅಂತ ಇವ್ರು ಒಂದು ಒಳ್ಳೆ ಆಪ್ಷನ್ ತಗೊಂಡ್ಬರ್ತಾರೆ. ಬೆನ್ ಡಕೆಟ್ ಇದು ಬೇಸ್ ಪ್ರೈಸ್ 2 crores ಸಿಕ್ಕಿರೋದು ಇವ್ರಿಗೆ ವರ ಅಂತ ಹೇಳ್ತೀನಿ. KL ಮತ್ತೆ ಬೆನ್ ಡಕೆಟ್ ಓಪನ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ ಸ್ಟ್ರೈಟ್ ಅವೇ. ಬೆನ್ ಡಕೆಟ್ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಸಖತ್ತಾಗಿ ಆಡ್ತಾರೆ. ಫಾಸ್ಟ್ ಬೌಲಿಂಗ್ ಇರಲಿ, ಸ್ಪಿನ್ ಇರಲಿ. ಆಮೇಲೆ ಇವ್ರದ್ದು ವಿಶೇಷತೆ ಏನು ಅಂದ್ರೆ, ನೀವು ಸ್ಪಿನ್ನರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾರ್ಮಲ್ ಸ್ವೀಪ್, ರಿವರ್ಸ್ ಸ್ವೀಪ್ ಸಖತ್ತಾಗಿ ಚೆಚ್ಚಾಕ್ಬಿಡ್ತಾರೆ. ಹೌದು, ಟೆಸ್ಟ್ ಸೀರೀಸ್ ಅಲ್ಲಿ ಅಶ್ವಿನ್ ವಿರುದ್ಧ ಸ್ಟ್ರಗಲ್ ಮಾಡ್ತಾ ಇದ್ರು, ಬಟ್ T20 ಅಥವಾ ODI ಅಂತ ಬಂದಾಗ ಬೆನ್ ಡಕೆಟ್ ಇಸ್ ವೆರಿ ವೆರಿ ಗುಡ್ ಪ್ಲೇಯರ್. ಅದಕ್ಕೆ ಇದು ಬಹಳ ಒಳ್ಳೆ ಬೈ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಅಂತ ಅನಿಸ್ತಾ ಇದೆ ನನಗೆ. ಅದಾದ್ಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಜೊತೆ ಯಾರಪ್ಪ ಫಿನಿಶ್ ಮಾಡ್ತಾರೆ ಅಂತ ಕೇಳಿದ್ರೆ, ಡೇವಿಡ್ ಮಿಲ್ಲರ್ಗೆ ಆ ಒಂದು ಸ್ಥಾನ ಕೊಡಲಾಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಇವರು ಕೂಡ ಬೇಸ್ ಪ್ರೈಸ್ ಸಿಕ್ಬಿಟ್ಟಿದ್ದಾರೆ. ನೀವು ಗಮನಿಸಿ 2 crores ಇವ್ರ ಬೇಸ್ ಪ್ರೈಸ್ ಸಿಕ್ಕಿತ್ತು. ಒಂದು ಫಿನಿಶರ್ ಬೇಕಾಗಿತ್ತು. ಟ್ರಿಸ್ಟನ್ ಸ್ಟಬ್ಸ್ ಚೆನ್ನಾಗಿ ಆಡಿಲ್ಲ ಅಂದ್ರೆ ಯಾರು ಅಂತ ಈಗ ಡೇವಿಡ್ ಮಿಲ್ಲರ್ ಆ ಒಂದು ಕೆಲಸ ಮಾಡಕ್ಕೆ ರೆಡಿ ಅಂತ ಅನಿಸ್ತಾ ಇದೆ. ಆಮೇಲೆ ಪೃಥ್ವಿ ಶಾ ಅವರ ಉಗಮ ಸ್ಥಾನ ಯಾವುದು ಅಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್. ಮತ್ತೊಮ್ಮೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರೋದು, ಯಾಕಂದ್ರೆ ಮಹಾರಾಷ್ಟ್ರಗೆ ಆಡ್ತಾ ಇರೋದು ಅವ್ರು ಇವಾಗ ಡೊಮೆಸ್ಟಿಕ್ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಲೀನ್ ಆಗಿದ್ದಾರೆ, ಮೀನ್ ಆಗಿದ್ದಾರೆ. ಆಮೇಲೆ ಬದಲಾವಣೆಗಳನ್ನ ತೋರಿಸಿದ್ದಾರೆ. ಆ ಒಂದು ಲೆಕ್ಕಾಚಾರದಲ್ಲಿ ಪೃಥ್ವಿ ಶಾನ ತಗೊಂಡಿರೋದು. ಸೊ ನಾಳೆ KL ರಾಹುಲ್ ಅವೈಲೇಬಲ್ ಇಲ್ಲ, ಇಂಜುರಿ ಆಯ್ತು ಅಂದ್ರೆ ಪೃಥ್ವಿ ಶಾ ಅಂಡ್ ಬೆನ್ ಡಕೆಟ್ ಓಪನ್ ಮಾಡಿದ್ರು ನಂಗೆ ಆಶ್ಚರ್ಯ ಆಗಲ್ಲ. ಸಾಹಿಲ್ ಪಾರಕ್ ಅಂತ ಇವರು ಅಂಡರ್-19 ಪ್ಲೇಯರ್, ಮಹಾರಾಷ್ಟ್ರ ಲೀಡ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಬೇಸ್ ಪ್ರೈಸ್ ಅಲ್ಲಿ ತಗೊಂಡಿರೋದು. ಇವರು ಓಪನಿಂಗ್ ಬ್ಯಾಟರ್. ನಾನು ನೋಡ್ತಾ ಇದ್ದೆ ಸ್ಕೋರ್ ಕಾರ್ಡ್, ಮಹಾರಾಷ್ಟ್ರ ಅಂಡರ್-19 ಟೀಮ್ ಕರ್ನಾಟಕ ಮೇಲೆ ಇಲ್ಲಿ ಮೈಸೂರಲ್ಲಿ ಆಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದವ್ರು ಲೀಡ್ ತಗೊಂಡಿದ್ದಾರೆ. ಸೊ ಸಾಹಿಲ್ ಪಾರಿಕ್ ಅಲ್ಲಿಂದ ಬರ್ತಾರೆ, ಓಕೆನಾ.